ಏನ್ರಿ ಜೀವಿಗಳ ಏನು ಕಂಟಿನ್ಯೂಸ್ ಊರ್ ಹತ್ತಾಗತ್ತವ ನಾ ಆದಷ್ಟು ಜಲ್ದಿ ಸ್ಟೇ ಮಾಡ್ಬೇಕಂದ್ರ ಸಿಕ್ಕಾಪಟ್ಟ ಸುಸ್ತಾಗ್ಯದ ಅಂಡ್ ಇವತ್ 100 ಕಿಲೋಮೀಟರ್ ಜರ್ನಿ ಆಗ್ಯದ. ಮಿಕ್ಕಿದ್ರಿ ಇವು ಊರುಗಳೇ ಎಂಡಗಳಿಗೆ ಕಂಟಿನ್ಯೂಸ್ ಹಂಗೆ ಹತ್ತಾಗತ್ತವ. ಏನ್ ಇವತ್ತೇ ಅಯೋಧ್ಯಕ್ಕೆ ಹೋಗ್ತೀನಿ ಅನ್ಸಕತ್ತದ ನನಗೆ. ಅದ್ರಾಗ ಇವತ್ತು ಮುಂಜಾನೆ ಹಿಡಿದು ಊಟ ಮಾಡಿಲ್ರಿ, ಬರೀ 2 ಜಾಮೂನ್ ತಿಂದು ಜೀವ ಹಿಡ್ಕೊಂಡ್ ಕೂತೀನ್ರಿ. ಮಳಿ ಬರ್ಲಾಗತ್ತೈತಲ್ರಿ, ಅದೇ ಗದ್ದಲ್ದಾಗ ಏನೋ ನೆನಪ ಯಾರು ಬಿಟ್ಟದ, ನಾ ಊಟ ಮಾಡ್ದಂಗ ಅನ್ಸ್ಬಿಟ್ಟದ. ಆದ್ರೆ ನಾ ಊಟನೇ ಮಾಡಿಲ್ಲ. ಹೆಂಗ್ ಮಾಡೋದು? ಊಟ ಮಾಡಮ್ರಿ, ಜಲ್ದಿ ಸ್ಟೇ ಮಾಡಿ. ಇಲ್ಲೇನೋ ಸಿಗಲ್ ಬೇರೆ ಆಗ್ಯಾವ ಇರಾಕ. ನೋಡಮ್, ಜೈ ಶ್ರೀರಾಮ್. ರಾಮನ ಹೆಸರು ಹೇಳ್ಕೊಂಡು ಇಲ್ಲಿ ತನಕ ಬಂದೀನಿ. ಈಗ ಬರೀ 150 ಕಿಲೋಮೀಟರ್ ಹೋದ್ರಿ. ಇದು ಅಂತೂ ಖುಷಿ ಪಡಲೇಬೇಕು. ನಾನು ಕಣ್ಣಾಗ ನೀರು ಬರ್ತವ್ರಿ, ಆ ನಮ್ನಿ ಖುಷಿ ಪಡ್ತೀನಿ ನಾ. ಈಗ ಪೆಟ್ರೋಲ್ ಪಂಪ್ ಹೋಯ್ತು ಕರೆ ಅವರು ಏನೋ ಅಲ್ಲಿ ಜಾಗ ಸಾಲ್ಟೇಜ್ ಅದ, ಮುಂದೆ ಹೋಗಂದ್ರಿ. ಮುಂದೊಂದು ಪೆಟ್ರೋಲ್ ಪಂಪ್ ಆದ್ರಿ ಹೊಂಟಿವ್ರಿ. ಸಿಕ್ಕಾಪಟ್ಟೆ ಮಿಕ್ಕಿದ್ರಿ ಸುಳ್ಳು ಅದ. ಊಟ ಇಲ್ರಿ ಅದ್ರಾಗ ಮುಂಜಾನೆ ಹಿಡ್ದು ನೆನಪ ಇಲ್ಲ ಊಟ ಮಾಡೋದು. ನನಗೆ ತ್ರಾಣ ಎಲ್ಲಾರ್ದಂಗೆ ಆಗತ್ತದ್ರಿ. ಜೀವಿಗಳ ಇಲ್ಲೊಂದು ಪೆಟ್ರೋಲ್ ಪಂಪಿಗೆ ಬಂದೀವಿ. ಸ್ವಲ್ಪ ನಿಂದ್ರ ಅಂದಾರ್ರಿ, ನೋಡೋ ಮಂದಾರ ಸ್ಟೇ ಕೊಡ್ತೀವಿ ಅಂದಾರ. ಯಾಕಂದ್ರೆ ಮುಂದೆ ಪೆಟ್ರೋಲ್ ಪಂಪ್ ಇಲ್ಲ, ನೋಡೋ ಮಂದಾರ. ಏನು ವಿಚಾರ ಮಾಡ್ತಾರ ಅಂದ್ರೆ ಅವ್ರ ಮಾಲಕ್ ಬರ್ನ ನೋಡೋ ಮಂದಾರ. ದೇखेंगे, ಚಲೋ ಕ್ಯಾ ಹೋತಾ है.